ಅವಕಾಶದ ಚರ್ಚೆ ಮಾಡ್ಲಿಕ್ಕೆ ಆವಾಗ ಚರ್ಚೆ ಕೊಡುವ. ಈಗ 2 ವರದಿ ಒಪ್ಪಿಸುವುದಿದೆ. ಒಂದು ರುದ್ರಪ್ಪ ಪಲಮಣಿ ಅವರು. ಅಧ್ಯಕ್ಷರೇ, ಮಾನ್ಯ ಅಧ್ಯಕ್ಷರೇ, ಕರ್ನಾಟಕ ವಿಧಾನಸಭೆಯ ಸದಸ್ಯರ ಖಾಸಗಿ ವಿಧೇಯಕ ಮತ್ತು ನಿರ್ಣಯಗಳ ಸಮಿತಿ ಅಧ್ಯಕ್ಷನಾದ ನಾನು 24-25ನೇ ಸಾಲಿನ ಸಮಿತಿಯ 4ನೇ ವರದಿಯನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಓಕೆ, ರಿಜ್ವಾನ್ ಅರ್ಷದ್. ಮಾನ್ಯ ಅಧ್ಯಕ್ಷರೇ, 2024-25ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆಗಳ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ ಅಧ್ಯಕ್ಷನಾದ ನಾನು ಸಮಿತಿಯು ಅನುಮೋದಿಸಿರುವ 39, 40, 41 ಮತ್ತು 42ನೇ ವರದಿಗಳನ್ನು ಸದನಕ್ಕೆ ಒಪ್ಪಿಸುತ್ತಿದ್ದೇನೆ. ಈಗ ಮುಖ್ಯಮಂತ್ರಿ ಬೇಕಲ್ಲ. ಈಗ ಉತ್ತರ ಕರ್ನಾಟಕ ಬಗ್ಗೆ ಚರ್ಚೆ ಮುಂದುವರಿಸುವುದು. ಯಾಸೀರ್ ಪಠಾಣ್. ಒಬ್ರು ಮಹಿಳೆ ಇದಾರೆ ನಮ್ಮ ಕಡೆಯಿಂದ ಮಾತಾಡ್ತೀನಿ. ಕೊಡ್ತೇನೆ ಅವರಿಗೆ. ಅಲ್ಲ, ಬೆಳಗಾವಿನ ಪ್ರತಿನಿಧಿ ಮಾಡ್ತಿದ್ದಾರೆ, ಮಹಿಳೆ ಇದಾರೆ. ಶಶಿಕಲಾ ಜಿಲ್ಲೆಗೆ ಒಂದು ಕೊಡಿ. ನೆಕ್ಸ್ಟ್ ಕೊಡ್ತೇನೆ. ಎಲ್ಲರ ಹೆಸರು ಇದೆ, ಗಡಿಬಿಡಿ ಮಾಡಬೇಡಿ ಮಾರ. ಕೊಡ್ತೇನೆ ನಾನು. 1 ರಾತ್ರಿ 3 ಗಂಟೆ ನಿಮ್ಗೆ ಕೊಡ್ತೇನೆ. ಗಡಿಬಿಡಿ ಮಾಡಿ ಬೇಗ ಹೆಸರು ಬೇಗ ಮಾತಾಡಿ ಫಿನಿಶ್ ಮಾಡಿ. ಪ್ರಥಮ ಬಾರಿ ಬಂದಿದ್ದೀರಿ, ಅದಕ್ಕೆ ಎಲ್ಲಕ್ಕಿಂತ ಮೊದಲ ಆದ್ಯತೆ. ಈಗ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ. ಜೋರು ಮಾತಾಡಿ, ಮೈಕ್ ಸರಿ ಉಂಟು, ನೀವು ವಾಯ್ಸ್ ಸರಿ ಮಾಡಿ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಹಾವೇರಿ ಜಿಲ್ಲೆ. ಇದು ಹಾವೇರಿ ಜಿಲ್ಲೆ, ಇದು ಸರ್ವಜ್ಞನ ನಾಡು, ಇದು ಕನಕದಾಸರ ನಾಡು, ಇದು ಶಿಶುನಾಳ ಶರೀಫರು ಹಾಗೂ ನಮ್ಮ ಕುಮಾರ ಶಿವಯೋಗಿಗಳು, ಪಂಚಾಕ್ಷರ ಗವಾಯಿಗಳು, ಪುಟ್ಟರಾಜ ಗವಾಯಿಗಳು, ಹಾಗೆ ಭಾವೈಕ್ಯತೆ ಮಠವಾದಂಥ ಫಕೀರೇಶ್ವರ ನಾಡಿದು. ಈ ನಾಡಿನಲ್ಲಿ ಬರುವ ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದಿಂದ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಎಲ್ಲರಿಗೂ ಕೂಡ ತಮ್ಮ ಮುಖಾಂತರ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನನ್ನ ಮತಕ್ಷೇತ್ರದ ಸವಣೂರು ತಹಸೀಲ್ದಾರ್ ಆಫೀಸು ಸುಮಾರು 2001ರಲ್ಲಿ ಒಂದು ಕುಡಿಯುವ ನೀರಿನ ಗಲಾಟೆಯಲ್ಲಿ ಅದು ಸುಟ್ಟು ಹೋಗಿತ್ತು. ಅಲ್ಲಿರುವ ಎಲ್ಲ ದಾಖಲೆಗಳು ಎಲ್ಲ ನಾಶ ಆಗಿದ್ದಾವೆ. ಸುಮಾರು 20 ವರ್ಷಗಳಿಂದ ಸವಣೂರು ತಾಲೂಕಿನ ನನ್ನ ವಿಧಾನಸಭಾ ಕ್ಷೇತ್ರದ ಸವಣೂರು ತಾಲೂಕಿನಲ್ಲಿ ರೈತರು ದಾಖಲೆಗಳಿಗೆ ಪರದಾಡ್ತಾ ಇದ್ದಾರೆ. 20 ವರ್ಷದ ನಂತರ ಕೂಡ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆನೂ ಬಗೆಹರಿದಿಲ್ಲ. ಜೊತೆಗೆ ಸುಟ್ಟು ನಾಶವಾದಂತಹ ದಾಖಲೆಗಳನ್ನ ಸಮಸ್ಯೆ ಕೂಡ ಬಗೆಹರಿದಿಲ್ಲ. ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಈಗಾಗಲೇ ತಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ, ಆದಷ್ಟು ಬೇಗ ಆ ಸಮಸ್ಯೆಯನ್ನು ಬಗೆಹರಿಸಿಕೊಡ್ಬೇಕಂತೇಳಿ ನಾನು ತಮ್ಮ ಮುಖಾಂತರ ಮನವಿ ಮಾಡ್ತೇನೆ. ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯವಾಗಿ ಬೆಣ್ಣೆಹಳ್ಳದ ಉಗಮ ಸ್ಥಾನ ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಒಂದು ಹೊಸೂರು ಗ್ರಾಮದಲ್ಲಿ ಬೆಣ್ಣೆಹಳ್ಳ ಉಗಮವಾಗಿದೆ. ಈಗಾಗಲೇ ನಮ್ಮ ಸರ್ಕಾರ ಏನು ಬೆಣ್ಣೆಹಳ್ಳದಿಂದ ಏನು ಉತ್ತರ ಕರ್ನಾಟಕದ ಬಹಳಷ್ಟು ಜಿಲ್ಲೆಗಳಲ್ಲಿ ಏನು ಆಕಸ್ಮಿಕವಾಗಿ ಪ್ರವಾಹ ಬಂದು ಹಾನಿ ಆಗ್ತಾ ಇತ್ತು, ಅದಕ್ಕೆ ಒಂದು ಯೋಜನೆಯನ್ನು ಸಿದ್ಧಪಡಿಸಿದ್ದಾರೆ. ಸುಮಾರು 200 ಕೋಟಿ ರೂಪಾಯಿ ಯೋಜನೆಯನ್ನು ಬೆಣ್ಣೆಹಳ್ಳಕ್ಕಾಗಿ ನಮ್ಮ ಸರ್ಕಾರ ಈಗ ಘೋಷಣೆ ಮಾಡಿದೆ. ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಉಪಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಜೊತೆಗೆ ನಾನು ಒಂದು ಮನವಿ ಮಾಡ್ತೇನೆ, ಬೆಣ್ಣೆಹಳ್ಳದ ಉಗಮ ಸ್ಥಾನ ಶಿಗ್ಗಾಂವ ಸೌಂದರ್ಯ ವಿಧಾನಸಭಾ ಕ್ಷೇತ್ರದ ಹೊಸೂರು, ಅಲ್ಲಿಂದಲೇ ಕೆಲಸವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ನಾನು ತಮ್ಮ ಮುಖಾಂತರ ಅವರಿಗೆ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಓಕೆ. ನನ್ನ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ, ಸವಣೂರು ಮತ್ತು ಬಂಕಾಪುರ್ 3 ಒಂದು ಏನು ಪುರಸಭೆಗಳಿವೆ. ಅಲ್ಲಿ 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ಅಲ್ಲಿ ಕುಡಿಯುವ ನೀರಿನ ಬಹಳಷ್ಟು ದೊಡ್ಡ ಸಮಸ್ಯೆ ಇದೆ. ಈಗಾಗಲೇ ಶಿಗ್ಗಾಂವಿಗೆ ನಾಗನೂರು ಕೆರೆ, ಸವಣೂರಿಗೆ ಮೋತಿ ತಾಲಾಬ್ ಹಾಗೂ ಬಂಕಾಪುರ್ಗೆ ನಮ್ಮ ಕುಣಿಮೆ ತವರಮೆಳೆ ಕೆರೆ ಅಂತೇಳಿ 3 ಕೆರೆಗಳನ್ನು ಐಡೆಂಟಿಫೈ ಮಾಡಿದವು. ತಮ್ಮ ಮುಖಾಂತರ ನಾನು ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಆ 3 ಕೆರೆಗಳಿಂದ ಆ 3 ಪಟ್ಟಣಗಳಿಗೆ ನೀರಿನ ವ್ಯವಸ್ಥೆ ಮಾಡಿದರೆ ಸುಮಾರು ಏನು 15 ದಿನಕ್ಕೊಮ್ಮೆ ನೀರು ಬರ್ತಾ ಇದೆ. ವಾರಕ್ಕೆ 2 ದಿನ ಆದ್ರೂ ಕೊಟ್ಟರೆ 1 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂತಹ 3 ಪಟ್ಟಣಗಳಲ್ಲಿ ನೀರಿನ ಬವಣೆ ತಪ್ಪುತ್ತೆ ಅಂತ ಹೇಳಿ ಈ ಮುಖಾಂತರ ತಮ್ಮಲ್ಲಿ ನಾನು ಸಚಿವರಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ 371 ಜೆ ಕೊಡೋ ಮುಖಾಂತರ 6 ಜಿಲ್ಲೆಗಳಿಗೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ. ಜೊತೆಗೆ ತುಂಗಭದ್ರಾ ಡ್ಯಾಮಿನಿಂದ ನಮ್ಮ ಬಳ್ಳಾರಿ ಮತ್ತು ವಿಜಯಪುರ ಜಿಲ್ಲೆಗಳಿಗೂ ನೀರಾವರಿ ಸೌಲಭ್ಯ ಇದೆ. ಬಿಜಾಪುರ, ಬಾಗಲಕೋಟೆಗೂ ಸೌಲಭ್ಯ ಇದೆ. ಆದರೆ ಉತ್ತರ ಕರ್ನಾಟಕದಲ್ಲಿ ಹೆಬ್ಬಾಗಿಲು, ಹಾವೇರಿ, ಗದಗ್ ಮತ್ತು ಧಾರವಾಡಗೆ
ಯಾವುದೇ ರೀತಿಯ ಶಾಶ್ವತ ನೀರಾವರಿ ಯೋಜನೆ ಇಲ್ಲ. ಕುಡಿಯುವ ನೀರಿಗೆ ಇಲ್ಲಿ ಸಮಸ್ಯೆ ಇದೆ. ಆದ್ದರಿಂದ ವರ್ಧಾ ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ಧಾರವಾಡ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಿಗೆ ಅದನ್ನು ಒಂದು ಯೋಜನೆಯನ್ನು ತರುವ ಮುಖಾಂತರ ಶಾಶ್ವತ ನೀರಾವರಿ ಯೋಜನೆಯನ್ನು ಕಲ್ಪಿಸಿಕೊಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಅದರಲ್ಲೂ ವಿಶೇಷವಾಗಿ ಏನು ನನ್ನ ವಿಧಾನಸಭಾ ಕ್ಷೇತ್ರ ಇದೆ, ಅದರಲ್ಲಿ ಅರ್ಧ ಭಾಗ ಅರೆ ಮಲೆನಾಡು ಮತ್ತು ಇನ್ನು ಅರ್ಧ ಭಾಗ ಬಯಲುಸೀಮೆ ಇದೆ. ಅತಿ ಹೆಚ್ಚು ಮಳೆ ಬರ್ತೈತೆ ಅಂತೇಳಿ ಆ ಭಾಗದ ಜನ ಭತ್ತ, ಕಬ್ಬು, ಶುಂಠಿ ಇಂತಹ ಬೆಳೆಗಳು ಹಾಕಿದಾಗ ಮಳೆ ಏನಾದ್ರೂ ಕಡಿಮೆ ಆದಲ್ಲಿ ಬೆಳೆಗಳು ಸಂಪೂರ್ಣ ನಾಶ ಆಗ್ತಾವ. ಇನ್ನು ಬಯಲು ಸೀಮೆ ಭಾಗದಲ್ಲಿ ಅಲ್ಲಿ ಏನಾದ್ರೂ ಅವರು ಬಯಲು ಸೀಮೆಗೆ ಬರುವಂತ ನಮ್ಮ ಶೇಂಗಾ, ಸೋಯಾಬೀನ್ ಇಂತ ಬೆಳೆಗಳನ್ನು ಹತ್ತಿ ಬೆಳೆದಾಗ ಏನಾದ್ರೂ ಮಳೆ ಹೆಚ್ಚಾದಲ್ಲಿ ಯಾವುದೇ ರೀತಿಯ ಬೆಳೆಗಳು ಕೈಗೆ ಸಿಗುವುದಿಲ್ಲ. ಸತತವಾಗಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಕೊರೋನಾ ಬಂತು, ಅದರ ನಂತರ ಸತತವಾಗಿ ಬರಗಾಲ, ಅದರ ನಂತರ ಅತಿವೃಷ್ಟಿ. ಅದರಿಂದ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ರೈತರಿಗೆ ಯಾವುದೇ ರೀತಿಯ ಬೆಳೆಗಳನ್ನು ಪಡೆದುಕೊಳ್ಳಿಕ್ಕಾಗಿಲ್ಲ. ನಾನು ತಮ್ಮ ಮುಖಾಂತರ ನಾನು ಮನವಿ ಮಾಡಲಿಕ್ಕೆ ಬಯಸ್ತೇನೆ. ನಮ್ಮ ವರ್ಧಾ ಮತ್ತು ಬಿಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ಏನು ವಿಧಾನಸಭಾ ಕ್ಷೇತ್ರ ಹಾಗೂ ಹಾವೇರಿ, ಗದಗ, ಧಾರವಾಡ ಜಿಲ್ಲೆಗಳಿಗೆ ಅದನ್ನು ಅನುಕೂಲ ಮಾಡಿಕೊಟ್ರೆ ಅಲ್ಲಿ ಶಾಶ್ವತ ನೀರಾವರಿ ಯೋಜನೆ ಬರ್ತೈತಿ. ಅಲ್ಲಿಯ ರೈತರ ಒಂದು ಜೀವನನು ಕೂಡ ಹಸನಾಗ್ತೈತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಏನಾದ್ರೂ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡದೇ ಇದ್ದಲ್ಲಿ ನಮ್ಮ ಏನು ಧಾರವಾಡ, ಹಾವೇರಿ, ಗದಗಿನ ಜನ ಕೇವಲ ಅನ್ನಕ್ಕಾಗಿ ಗೋವಾ, ಕಾಫಿ ಸೀಮೆಯಲ್ಲಿ ದುಡಿಯೋಕೆ ಹೋಗುವಂತ ಪರಿಸ್ಥಿತಿ ಬರ್ತಿತ್ತು.